ಹಾಯ್ ಹಲೋ ಗುಡ್ ಮಾರ್ನಿಂಗ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಇವತ್ತು ನಾವು ಬೆಳಗ್ಗೆನೇ ಎದ್ದು ಬೆಂಗಳೂರಿಗೆ ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಅಂದರೆ ಬೆಳಗ್ಗೆ 5:30ಗೆ ಅಲಾರಾಮ್ ಇಟ್ಟಿದೆ, 5 ಗಂಟೆಗೆ ಅಲಾರಾಮ್ ಇಟ್ಟಿದೆ. ಬಟ್ ಯಾಕೋ ನನಗೆ ನಾವು ನೆನ್ನೆ ತುಂಬ ಸ್ಟ್ರೆಸ್ ಆಗಿದ್ವಲ್ಲ, ಸೊ ಹಾಗಾಗಿ ಎದ್ದು ರೆಡಿ ಆಗೋಕ್ಕಾಗಲಿಲ್ಲ. ಇವಾಗ ಹೊರಡ್ತಾ ಇದ್ದೀವಿ, ಅಂದರೆ ಸಿಲಿಂಡ್ರ್ ಎತ್ಕೊ ಹೋಗ್ತಾ ಇದ್ದೀವಿ. ಸಿಲಿಂಡ್ರು ನಾವು ಅವತ್ತು ಎಕ್ಸ್ಚೇಂಜ್ ಮಾಡಿಸ್ಕೊಬರ್ಬೇಕಾಗಿತ್ತು, ಎಕ್ಸ್ಚೇಂಜ್ ಮಾಡಿಸಿರ್ಲಿಲ್ಲ. ನಮ್ದು ಇದ್ದಿದ್ದು HP, ಬಟ್ ನಾವು ಇಂಡಿಯನ್ ತೊಗೊಬಂದ್ಬಿಟ್ಟಿದ್ದು. ಸೊ ಹಾಗಾಗಿ ಇವತ್ತು ಎಕ್ಸ್ಚೇಂಜ್ ಆಗಿದೆ ಅಂತ ಹೋಗ್ತಾ ಇದ್ದೀವಿ. ಬನ್ನಿ ಇವಾಗ ಹೋಗೋಣ. ಗಾಡೀಲಿ ಹೋಗ್ತಿರೋದು ತುಂಬ ಲೇಟಾಗಿ ಹೋಗುತ್ತೆ, ಸೊ ನಾನು ಆಮೇಲೆ ಸಿಗ್ತೀನಿ. ನಾವೀಗ ನಮ್ಮ ಮನೆಯಿಂದ ಹೊರಡ್ತಾ ಇದ್ದೀವಿ. ಅಂತಂದರೆ ನಾವು ಸಿಲಿಂಡ್ರ್ ಏನು ತೊಗೊಂಡು ಹೋಗ್ತಾ ಇಲ್ಲ, ಯಾಕಂದರೆ ತೊಗೊಂಡು ಹೋಗಿದ್ದು ಅರ್ಧ ದಾರಿಗೆ ಹೋಗಿ ಮತ್ತೆ ವಾಪಸ್ ಇಟ್ಬಿಟ್ಟು. ಯಾಕಂತಂದರೆ ಅದು ಸಿಲಿಂಡ್ರು ಇನ್ನೂ ಇದೆ. ಸೊ ಹಾಗಾಗಿ ಪೊಲೀಸವ್ರು ತೊಗೊಂಡೋದ್ರೆ ಅದೇನೋ ಫೈನ್ ಹಾಕ್ತಾರೆ, ಹಿಡಿತಾರೆ ಅಂತೆಲ್ಲ ಏನೇನೋ ಹೇಳಿದ್ರು. ಸೊ ನಾವು ಬೇಡ ಅಂತಂದ್ಬಿಟ್ಟು ಇಟ್ಟು ನಾವು ಹಂಗೆ ಪೆಟ್ರೋಲ್ ಹಾಕ್ಸ್ಕೊಳ್ಳೋಣ ಅಂತ ಹೋದ್ವಿ. ಯಾಕಂದರೆ ಪೆಟ್ರೋಲ್ ಬೇಕೇ ಬೇಕಲ್ವ. ಸೊ ಹಾಗಾಗಿ ನಾವು ಪೆಟ್ರೋಲ್ ಹಾಕ್ಸ್ಕೊಂಡು ಸ್ವಲ್ಪ ಮುಂದೆ ಹೋಗ್ತಿದ್ದಂಗೆ ಅಲ್ಲೊಂದು ಮೈಸೂರಲ್ಲಿ ಚರ್ಚ್ ಇದೆಯಲ್ಲ, ಆ ಚರ್ಚ್ ಸಿಕ್ತು. ಅದಕ್ಕೆ ಸಂಜು ವೀಡಿಯೋ ಮಾಡ್ಕೊ, ಅದೆಷ್ಟು ಚೆನ್ನಾಗಿ ಕಾಣಿಸ್ತೈತೆ ನೋಡು ಅಂತಂದರೆ ನಾವು ಸ್ವಲ್ಪ ಬೆಳಗ್ಗೆ ಹಂಗೆ ಹೋದ್ವಲ್ಲ, ಸೊ ಅದು ಚೆನ್ನಾಗಿ ಕಾಣಿಸ್ತಿತ್ತು. ಸೊ ಹಾಗಾಗಿ ವೀಡಿಯೋ ಮಾಡ್ಕೊ ಅಂತಂದ್ರೆ, ಬಟ್ ಒಂದು ಮಾಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ನಾನು ಅದು ಕಾಣಿಸ್ತಾನೆ ಇಲ್ಲ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೆ. ಫೈನಲಿ ಬೆಂಗಳೂರಿಗೆ ರೀಚ್ ಆದೋ. ಮುಂಚೆ ಎಲ್ಲ ಓಡಾಡ್ತಿದ್ದ ಪ್ಲೇಸ್ ಇದು. 1.5 ಇಯರಿಂದ ಇವಾಗ ನಾವು ಫಸ್ಟ್ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ರಾಜ್ಕುಮಾರ್ ಸಮಾಧಿಗೆ ಹೋಗ್ತಾ ಇದ್ದೀವಿ. ಏನಂತಂದರೆ ನಾವು ಮುಂಚೆ ಬೆಂಗಳೂರಲ್ಲಿದ್ದಾಗ ಮೈಸೂರಿಗೆ ಬಂದಾಗ ಏನೋ ಒಂಥರ ಖುಷಿ ಆಯ್ತಿತ್ತು. ಮೈಸೂರು ಅನ್ನೋ ಥರ. ಈಗ ಮೈಸೂರಲ್ಲಿದ್ದು ಬೆಂಗಳೂರಿಗೆ ಹೋಗಿದ್ದಕ್ಕೆ ಏನೋ ಒಂಥರ ಖುಷಿ ಆಯ್ತಿತ್ತು. ತುಂಬ ದಿನ ಆದಮೇಲೆ ಬೆಂಗಳೂರಿಗೆ ಹೋಗ್ತಾ ಇದ್ದೀನಿ. ಅಂದರೆ ಅಲ್ಲಿ ಓಡಾಡಲಿಲ್ವಲ್ಲ ನಾನು ಲಗ್ಗೆರೆ ಬ್ರಿಡ್ಜ್ ಮೇಲೆ, ಸೊ ಹಂಗೆ ಅನಿಸ್ತಾ ಇತ್ತು. ಆಮೇಲೆ ನಾನು ರಾಜ್ಕುಮಾರ್ ಸಮಾಧಿ ಹತ್ರ ಹೋದೆ. ಅಂದರೆ ಸಂಜು ಸ್ವಲ್ಪ ಬರ್ತೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ಹೋದರು. ಅಂದರೆ ನಮ್ಮದೇನೋ ಕೆಲಸ ಇತ್ತು, ಅದನ್ನು ಮುಗಿಸ್ಕೊಂಡು ನಾವು ಅಲ್ಲಿಗೆ ಹೋದ್ರು. ಅಂದರೆ ನಾನು ಸಂಜುಗೆ ಹೇಳ್ತಾ ಇದ್ದೆ, ಒಂದು ಸಲ ಹೋಗಬೇಕು. ಅಂದರೆ ನಾನು ಅದನ್ನು ನಾರ್ಮಲ್ ಟೈಮಲ್ಲೂ ಜಾತ್ರೆ ಹಂಗೆ ಇರುತ್ತಲ್ಲ, ಅದನ್ನು ವೀಡಿಯೋ ಮಾಡಬೇಕು ನಾನು ವ್ಲಾಗೋಗೆ ಅಂತ ಹೇಳಿದ್ದೆ. ಸೊ ಹಾಗಾಗಿ ಸರಿ ಆಯಿತು, ನಾನು ಬಂದರೆ ವೀಡಿಯೋ ಮಾಡೋದಕ್ಕೆ ಟೈಮ್ ಸಿಗೋಲ್ಲ, ನಂಗೆ ಸ್ವಲ್ಪ ಕೆಲಸ ಐತೆ ಬರ್ತೀನಿ, ನೀನು ಹೋಗಿ ಅಷ್ಟೊತ್ತಿಗೆಲ್ಲ ವೀಡಿಯೋ ಎಲ್ಲ ಮಾಡ್ಕೊಂಡಿರು ಅಂತ ಕಳಿಸಿದ್ರು. ಬಟ್ ನಾನೇನು ತುಂಬ ಒಳಗೆಲ್ಲ ಹೋಗಿ ಜಾಸ್ತಿ ವೀಡಿಯೋಸ್ ಮಾಡಲಿಲ್ಲ. ಯಾಕಂದರೆ ಅರ್ಷಿ ಜೊತೆ ಕಾಲಲ್ಲಿ ಮಾತಾಡ್ಕೊಂಡು ನಾನು ವೀಡಿಯೋ ಮಾಡೋದನ್ನಷ್ಟು ಮರ್ತುಬಿಟ್ಟೆ. ನಾನು ಅಷ್ಟೇನು ಮಾಡಲಿಲ್ಲ. ಸಂಜು ಇಲ್ಲೇ ಹೋಗಿದ್ದಾನೆ, ಸ್ವಲ್ಪ ಬರ್ತೀನಿ ಅಲ್ಲಿ ಕೂತಿರು ಅಂತ ಹೇಳ್ದೆ. ಸೊ ಹಾಗಾಗಿ ನಾನು ಒಳಗೆ ಬಂದಿದ್ದೀನಿ. ಅಂದರೆ ಇನ್ನೂ ಒಳಗೆ ಹೋಗಿಲ್ಲ, ಅಲ್ಲಿ ಅಂದರೆ ಸಮಾಧಿ ಹತ್ರ ಹೋಗಿಲ್ಲ, ಇಲ್ಲೇ ಕೂತಿದ್ದೀನಿ. ಇಲ್ಲಿ ಹೆಂಗಿದ್ರು ಗಾಳಿ ಎಲ್ಲ ಕ್ಲೀನಾಗಿ ಬೀಸ್ತಾ ಇದೆಯಲ್ಲ, ಸೊ ಹಾಗಾಗಿ ಅವ್ನು ಬಂದಮೇಲೆ ಒಳಗೆ ಹೋಗ್ತೀನಿ, ಅವಾಗ ತೋರಿಸ್ತೀನಿ. ಗೈಸ್, ನಾವು ರಾಜ್ಕುಮಾರ್ ಸಮಾಧಿಗೆ ತುಂಬ ಸಲ ಹೋಗಿದ್ದೀವಿ. ಬಟ್ ಅದು ಇದು ಓಪನ್ ಇರೋದಿದೆ ಫಸ್ಟು ಟೈಮು. ಅದಕ್ಕೆ ನಾನು ಇದು ಓಪನ್ ಆಯಿತಾ ಅಂತ ಅಂದ್ಕೊಂಡು ನೋಡಿದ್ರೆ ಎಲ್ಲ ಅಲ್ಲಿ ರೀಲ್ಸ್ ಎಲ್ಲ ಮಾಡ್ತಾಯಿದ್ರು. ಸೊ ಆಮೇಲೆ ಒಳಗೋದೆ, ಓಪನ್ ಇತ್ತು, ನಾನು ಕೂಡ ವೀಡಿಯೋ ಮಾಡಿಕೊಂಡೆ. ಆಮೇಲೆ ನಾನು ಮತ್ತೆ ಅದು ಇದ್ರ ಹತ್ರ ಹೋಗಿದ್ದೆ, ನಾನು ವೀಡಿಯೋ ಮಾಡ್ಕೊಂಡಿಲ್ಲ. ಆಮೇಲೆ ಬಂದೆ. ಆಮೇಲೆ ನನಗೆ ಏನೇನು ಬೇಕು ಜೋಳ, ಮಾವಿನಕಾಯಿ ಮತ್ತು ಕಲ್ಲಂಗಡಿ ಹಣ್ಣು ಎಲ್ಲ ತಿಂದ್ಕೊಂಡು ನಾನು ಒಳಗೆ ಬಂದೆ. ಮತ್ತೆ ಅಂದರೆ ಒಳಗಂದರೆ ಅಲ್ಲೇ ಸ್ವಲ್ಪ ಸುಮ್ಮನೆ ಕೂತಿದ್ದೆ. ಹಾಗೆ ಹರ್ಷಿ ಜೊತೆ ಮಾತಾಡ್ಕೊಂಡು ಕೂತಿದ್ದೆ ನಾನು ಹಾಗೆ ಸ್ವಲ್ಪ ಹೊತ್ತು. ಆಮೇಲೆ ಸಂಜು ಬಂದ. ಅಂದರೆ ಸಂಜು ಒಳಗೆ ಬರಲಿಲ್ಲ. ಸೊ ಹಾಗಾಗಿ ನಾವು ಹಂಗೆ ವಾಪಸ್ ಹೊರಟು. ಸದ್ಯ ನಾನು ಹೋಗಿದ್ದೆ, ಅವನು ಒಳಗೆ ಬರಲಿಲ್ಲ. ಅಲ್ಲಿಂದ ಹೋಗಿ ನಾನು ವಿಶಾಲ್ ಮಾಡ್ಕೋಗೋಣ ಅಂತ ಹೋಗ್ತಾಯಿದ್ದೀನಿ. ಅಂದರೆ ನಾನೊಂದು ಪಿಲ್ಲೋ ತೊಗೋಬೇಕಾಗಿತ್ತು. ಸೊ ಹಾಗಾಗಿ ಅದನ್ನು ತೊಗೊಳ್ಳೋಣ ಅಂತ ಹೋದೆ. ಬಟ್ ಅದು ಅವತ್ತಿನ ಟೈಮಲ್ಲಿತ್ತು ನಾನು ನೋಡಿದಾಗ. ನಾನು ಇನ್ನೊಂದು ಟೈಮ್ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನಾದೆ. ಬಟ್ ನೋಡಿದ್ರೆ ಇವಾಗ ಆ ಪಿಲ್ಲೋ ಇಲ್ಲೇ ಇರಲಿಲ್ಲ. ಅದಕ್ಕೆ ನಂಗೆ ಸಿಕ್ಕಾಪಟ್ಟೆ ಬೇಜಾರಾಯಿತು. ನಾನು ಅಲ್ಲಿಂದ ತೊಗೋಬೇಕು. ನಾನು ಯಾವುದನ್ನಾದ್ರೂ ನೋಡಿದ್ರೆ ನಾನು ಅಲ್ಲೇ ತೊಗೊಬಿಡ್ಬೇಕು, ಬೇರೆ ಕಡೆ ನಾನು ಇಷ್ಟನೇ ಪಡೋಲ್ಲ. ಸೊ ಹಾಗಾಗಿ ತೊಗೊಳ್ಳೇಬೇಕು ಅಂದ್ಕೊಂಡಿದ್ದೆ. ಬಟ್ ನನಗೆ ಅದು ಇರಲೇ ಇರಲಿಲ್ಲ. ತುಂಬಷ್ಟು ಹುಡುಕ್ತೆ ನಾನು, ಸಿಗಲೇ ಇಲ್ಲ ನನಗೆ. ನೋಡ್ತಾ ಇರ್ಬೋದು ನೀವು. ಇದಲ್ಲ ನಾನು ನೋಡಿದ್ದು ಬೇರೆ, ಬಟ್ ಅದು ಇರಲಿಲ್ಲ. ಅದಕ್ಕೆ ಬಿಡು, ಇಲ್ಲೇ ಮೈಸೂರಲ್ಲೇ ಒಂದು ಸಲ ನೋಡಿ ತೊಗೊಳ್ಳೋಣ ಅಂದ್ಕೊಂಡು ಸುಮ್ಮನಾದೆ. ಆಮೇಲೆ ನಾನು ಹೆಂಗಿದ್ರು ನಮ್ಮ ಅಕ್ಕನ ಮನೆಗೆ ಹೋಗ್ತಿದ್ನಲ್ಲ, ನಮ್ಮ ಖುಷಿ ಶಿಕುನಿಗೆ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ತೊಗೊಂಡೆ. ಬಟ್ ಏನಂತಂದರೆ ನಾನು ಕೆಳಗಷ್ಟೇ ನೋಡ್ತಿದ್ದೆ. ಆಮೇಲೆ ಮೇಲೋಗಿ ಇನ್ನೊಂದಷ್ಟು ಏನಾದರೂ ತೊಗೊಳ್ಳೋಣ, ಅವ್ರಿಗೆ ಸ್ಟ್ರಾಬೆರಿ ಅಂದರೆ ತುಂಬ ಇಷ್ಟ. ಸೊ ಹಾಗಾಗಿ ಸ್ಟ್ರಾಬೆರಿ ತೊಗೊಳ್ಳೋಣ ಅಂದ್ಕೊಂಡು ಹೋದೆ. ಎಲ್ಲ ತೊಗೊಂಡು ಬಿಲ್ಡಿಂಗ್ ಹತ್ರ ಹೋದೆ. ಅದು 20 ಬಿಸ್ಕೆಟು ಬೈ 1 get 1 ಅಂತೆ. ಸೊ ಹಾಗಾಗಿ ಮತ್ತೆ ಮೇಲೋಗಿ ತೊಗೊಬನ್ನಿ ಅಂದರು. ನಾನು ಅಯ್ಯೋ ಮತ್ತೆ ಮೇಲೋಗೋಕ್ಕಲ್ಲ, ಯಾಕಂದರೆ ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು. ನಾವು ಮೈಸೂರಿಗೆ ರೀಚ್ ಆಗೋದು ತುಂಬ ಲೇಟ್ ಆಗ್ತಿತ್ತು. ಸೊ ಹಾಗಾಗಿ ಬೇಡ, ಅದನ್ನು ಕ್ಯಾನ್ಸಲ್ ಮಾಡಿ ಬೇರೆ ಏನಾದರೂ ತೊಗೋತೀನಿ ಅಂದ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ಬಿಟ್ಟೆ. ಗೈಸ್, ಇವಾಗ ನಾನು ಎಷ್ಟೋ ವರ್ಷಗಳ ನಂತರ ನಮ್ಮ ಅಕ್ಕನ ಮನೆಗೆ ಹೋಗ್ತಾ ಇದ್ದೀನಿ. ಏನೋ ಒಂಥರ ಫೀಲ್, ಖುಷಿ.
ಫೈನಲಿ ನಾನು ನಮ್ಮ ಅಕ್ಕ ಮನೆಗೆ ಹೊರಟೆ. ಅಂದರೆ ನಾನು ವೀಡಿಯೋಸ್ ಏನು ಮಾಡ್ಕೊಳ್ಳಿಲ್ಲ, ಯಾಕಂದರೆ ಆ ಖುಷಿಗೆ ನನಗೇನು ವೀಡಿಯೋಸ್ ಮಾಡ್ಕೋಬೇಕು ಅಂತ ಅನ್ನಿಸ್ಲೇ ಇಲ್ಲ. ಅದಕ್ಕೆ ನಮ್ಮ ಅಕ್ಕ ಅಂತ ಇದ್ಲು, ಒಂದು ಫೋಟೋನ ತೊಗೊಳ್ಳಿಲ್ವಲ್ಲ ಕಪಿ, 3 ವರ್ಷ ಆದಮೇಲೆ ಬಂದಿದ್ದೀಯ, ಅಷ್ಟು ಜ್ಞಾನ ಇಲ್ವಾ ನಿನಗೆ ಅಂತ. ನನಗೆ ಏನಂದರೆ ಹೋಗಿದ್ದ ಖುಷಿಗೆ, ನಮ್ಮ ಮಕ್ಕಳನ್ನ ನೋಡಿದ ಖುಷಿಗೆ ನನಗೆ ಫೋಟೋ ಆಗಲಿ ವಿಡಿಯೋ ಆಗಲಿ ಏನೂ ಅನ್ನಿಸ್ಲೇ ಇಲ್ಲ. ನೋಡಿ ಇಷ್ಟೇ ಮಾಡ್ಕೊಂಡಿರೋದು ನಾನು ಯೂಟ್ಯೂಬ್ಗೆ. ಅಯ್ಯೋ ಕತೆ. ಆ್ಯಂಡ್ ಇನ್ನೊಂದು, ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಅಂತ ನಮ್ಮ ಖುಷಿ ಯಶಿಕಾ ಅಂತ ಅವ್ರು ಒಳಗೆ ಹೋಗಿರಲಿಲ್ಲ, ಈಚೆನೇ ವೆಯ್ಟ್ ಮಾಡ್ತಿದ್ರು ನಾನು ಹೋಗ್ತಾಯಿದ್ದೀನಿ ಅಂತ. ಅದೆಲ್ಲ ಬ್ಯೂಟಿಫುಲ್ ಮೆಮೊರೀಸು, ಅದನ್ನು ನಾನು ಕ್ಲಿಪ್ಪಿಂಗ್ಸೇ ತೊಗೊಳೋದಕ್ಕಾಗಲಿಲ್ಲ. ಆ್ಯಂಡ್ ಆಮೇಲೆ ಅವಳು ನಾನು ಫಸ್ಟ್ ಟೈಮ್ ಹೋಗ್ತಾಯಿದ್ದೀನಿ ಅಂತ ಸೀರೆ ಎಲ್ಲ ತೊಗೊಂಡು ಅರಿಶಿನ ಕುಂಕುಮ ಎಲ್ಲ ಕೊಟ್ಟಳು. ಆ ಸೀರೆ ಯಾವುದು ಅಂತ ತೋರಿಸ್ತೀನಿ, ಬಟ್ ನಾನು ಇವಾಗ ವೀಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ. ಆ್ಯಂಡ್ ನಾವು ಹೋಗ್ತಾಯಿದ್ದೀವಿ ಅಂತ ನಾನ್ ವೆಜ್ ಎಲ್ಲ ಮಾಡಿದ್ಲು ಅವಳು, ಮಾಡಿ ವೆಯ್ಟ್ ಮಾಡ್ತಾಯಿದ್ಲು. ನಾನು ಹೋಗಲ್ಲ ಅಂದ್ಕೊಂಡೆ, ಕೊನೆ ಮೂಮೆಂಟಲ್ಲಿ ಹೋದೆ. ಅಲ್ಲಿ ಸನ್ಸೆಟ್ ಆಯ್ತಿತ್ತು, ಅದು ನಂಗೆ ತುಂಬ ಇಷ್ಟ ಆಯಿತು, ಅದಕ್ಕೆ ವೀಡಿಯೋ ಮಾಡಿಕೊಂಡೆ. ನೋಡಿ ಎಷ್ಟು ಬೇಗ ಅದು ಫುಲ್ಲು ಒಂಟೆ ಹೋಗ್ಬಿಡ್ತು. ನಾನು ಫಸ್ಟ್ ಟೈಮ್ ಆ ಥರ ನೋಡಿದ್ದು ಆ್ಯಕ್ಚುಲಿ. ಕಾಣಿಸ್ತಾ ಇರ್ಬೋದು ನಿಮಗೆ, ನಾವು ಹೋಗ್ತಿರೋ ರೋಡಲ್ಲಿ ಅಷ್ಟು ಟ್ರಾಫಿಕ್ ಇಲ್ಲ. ಬಟ್ ಪಕ್ಕದಲ್ಲಿ ಅಂದರೆ ಬೆಂಗಳೂರಿಗೆ ಹೋಗೋ ರೋಡಲ್ಲಿ ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಟ್ರಾಫಿಕ್ ಐತೆ ಅಂತ. ಅದು ಗಾಡಿ ಒಂದು ಕೂಡ ಮೂವ್ನೇ ಆಗಲಿಲ್ಲ. ನಾನು ಬೆಂಗಳೂರಲ್ಲಿ ಅಷ್ಟು ವರ್ಷ ಇದ್ರೂ ಕೂಡ ನಾನು ಇದೇ ಫಸ್ಟ್ ಟೈಮ್ ನೋಡಿದ್ದು ಅಷ್ಟು ಟ್ರಾಫಿಕ್ನ. ಅಂದರೆ ವೀಕೆಂಡ್ ಬೇರೆ ಆ್ಯಂಡ್ ಅದರಲ್ಲದೆ ಹಾಲಿಡೇಸ್ ಎಲ್ಲ, ಸಮ್ಮರ್ ಹಾಲಿಡೇಸ್ ಎಲ್ಲ ಮುಗೀತಲ್ವ. ಸೊ ಹಾಗಾಗಿ ಐ ಥಿಂಕ್ ಎಲ್ಲ ಊರಿಂದ ಅವರು ಬೆಂಗಳೂರಿಗೆ ಹೊರಡ್ತಾ ಇರಬೇಕೇನೋ, ಅಷ್ಟೊಂದು ಟ್ರಾಫಿಕ್ಕು ನೋಡ್ತಾ ಇರ್ಬೋದು ನೀವು. ಯಪ್ಪ, ನಾನು ಇದೇ ಫಸ್ಟ್ ಟೈಮ್ ಅಷ್ಟು ಟ್ರಾಫಿಕ್ ನೋಡಿದ್ದು. ನಾನು ಫ್ಲೈಓವರಲ್ಲಿ ಮಾತ್ರ ಅಷ್ಟು ಟ್ರಾಫಿಕ್ಕು, ಕೆಳಗಡೆ ಇರಲ್ವೇನೋ ಅಂತ ಅಂದ್ಕೊಂಡಿದ್ದೆ, ಯಾಕಂದರೆ ನಾವು ಅಲ್ಲೇ ಹೋಗ್ಬೇಕಲ್ವ, ಸೊ ಹಂಗೆ ಅಂದ್ಕೊಂಡಿದ್ದೆ. ಬಟ್ ಅಲ್ಲೂ ಕೂಡ ಹೆವಿ ಟ್ರಾಫಿಕ್ಕು. ನಾನು ಅರ್ಧ ಮಧ್ಯದಲ್ಲಿ ಬಂದಮೇಲೆ ವೀಡಿಯೋ ಸ್ಟಾರ್ಟ್ ಮಾಡಿದೆ. ಮುಂಚೆನೇ ಮಾಡ್ಕೊಂಡಿದ್ರೆ ಇನ್ನೂ ವೀಡಿಯೋ ಇರ್ತಾಯಿತ್ತು. ಆಮೇಲೆ ಸಂಜೆ ಹೇಳಿದ್ದು ಇಲ್ಲೂ ಟ್ರಾಫಿಕ್, ಇದನ್ನು ಕೂಡ ಮಾಡ್ಕೊ ಅಂತ. ಸೊ ಹಾಗಾಗಿ ಆಮೇಲೆ ಸ್ಟಾರ್ಟ್ ಮಾಡಿದೆ ವೀಡಿಯೋನ. ನೋಡ್ತಾ ಇರ್ಬೋದು ನೀವು ಎಷ್ಟೊಂದು ಟ್ರಾಫಿಕ್ ಇದೆ ಅಂತ. ಯಪ್ಪ, ಸಿಕ್ಕಾಪಟ್ಟೆ ಟ್ರಾಫಿಕ್ ಐತೆ. ಅಷ್ಟೊತ್ತವರೆಗೂ ಅದು ಹೆಂಗೆ ಪೇಷನ್ಸಿಂದ ನಿಂತಿರ್ತಾರೋ ಅವರು, ಯಪ್ಪ ನನಗಂತೂ ಆಗೋಲ್ಲ. ಸ್ವಲ್ಪ ಟ್ರಾಫಿಕ್ ಆಗಿಬಿಟ್ರೆ ನನಗೆ ಆವಾಗಲೇ ಅಯ್ಯೋ ಎಷ್ಟೊತ್ತಿಗೆ ಇಳಿದು ಹೋಗೋದಪ್ಪ ಅನಿಸ್ತಾ ಇರ್ತದೆ. ಇವ್ರು ಅಷ್ಟೊತ್ತಿಂದ ಗೊತ್ತಿಲ್ಲ ಅವ್ರು ಎಷ್ಟೊತ್ತಿಂದ ವೆಯ್ಟ್ ಮಾಡ್ತಿದ್ರು ಏನೋ ಅಂತ. ಬಟ್ ನಾವು ಅದು ನೋಡಿ, ಅದು ಇವಾಗ ಮೂವ್ ಆಗ್ತಾಯಿದೆ. ಅದು ಸ್ವಲ್ಪ ಸ್ಟಾರ್ಟ್ ಮಾಡ್ತಾರೆ, ಮತ್ತೆ ಮುಂದೆ ಹೋಗಿ ನಿಂತ್ಕೋತಾರೆ. ಅಯ್ಯಪ್ಪ, ಬೆಂಗಳೂರು ಅಂದ್ರೇ ಟ್ರಾಫಿಕ್ ಅಂದ್ರೇ ಬೆಂಗಳೂರು ಕಣಪ್ಪ. ಮೈಸೂರೇ ಬೆಸ್ಟ್. ಈ ಟ್ರಾಫಿಕ್ ವಿಷಯದಲ್ಲಿ ಬಂದರೆ ಮೈಸೂರೇ ಬೆಸ್ಟ್ ಪ್ಲೇಸ್ ಅಂತ ಅನಿಸುತ್ತೆ. ನೋಡಿ ಇವಾಗ ಗಾಡಿ ಎಲ್ಲ ಮೂವ್ ಆಯಿತು. ಹೇಳಬೇಕಂದ್ರೆ ನಾನು ಮನೆಗೆ ಹೋಗಿ ಲಗೇಜ್ ಎತ್ಕೊಂಡು ಅಕ್ಕನ ಜೊತೆ ಹೊರಡಬೇಕಿತ್ತು. ಬಟ್ ನಾನು ಹಾಸ್ಪಿಟಲಿಂದ ಹಂಗೆ ಅಕ್ಕನ ಜೊತೆಯಲ್ಲೇ ಹೋದೆ. ಅಂದರೆ ಅಕ್ಕ ಬಂದಿತ್ತು, ಅಲ್ಲೇ ಹಾಸ್ಪಿಟಲ್ ಹತ್ರನೇ ಬರ್ತೀನಿ ಇತ್ತು, ಪರವಾಗಿಲ್ಲ ಬಾ ಅಂತಂದರು. ಸೊ ಹಾಗಾಗಿ ನಾವು ನಾಳೆ ಬೆಳಗ್ಗೆ ಮದುವೆಗೆ ಹೋಗ್ಬೇಕಲ್ಲ ಅಂತ ಅಂದ್ಬಿಟ್ಟು ನಾನು ಹಾಗೇ ಹೊರಟೆ, ಮನೆಗೇನು ಹೋಗಲಿಲ್ಲ. ನಯನಕ್ಕೂ ನೋಡು ಅಂತಂದ್ರೆ ಅವ ಅಕ್ಕ ವಿಡಿಯೋ ಆನ್ ಆಗ್ತಿದ್ದಂಗೆ ಆ ಕಡೆ ತಿರ್ಕೊಬಿಡ್ತು. ಅಂದರೆ ಅಭ್ಯಾಸ ಆಗಿಬಿಟ್ಟೈತೆ, ಅದಕ್ಕೆ ರೇಗಿಸ್ತಾ ಇದ್ದೆ ನನ್ನ ಅಕ್ಕನಿಗೆ. ಆ್ಯಂಡ್ ಇನ್ನೊಂದು, ಅಪ್ಪು ನೋಡಿ ತುಂಬ ದಿನ ಆಗಿತ್ತು. ಅಪ್ಪು ಗನ್ ತೋರಿಸ್ತಾ ಇದ್ದಾನೆ ನೋಡಿ ಅಲ್ಲಿ. ಅದಕ್ಕೆ ನಮ್ಮ ಮುಖ ಕಾಣಿಸ್ತಿಲ್ಲ ಅಪ್ಪು ಅಂತಂದರೆ, ಪರವಾಗಿಲ್ಲ ಬಿಡು ಅಂದ್ಕೊಂಡು ತೋರಿಸ್ತವನು ಅವನು. ಆಮೇಲೆ ತುಂಬ ದಿನ ಆಗಿತ್ತು ಅಪ್ಪು ನೋಡಿ. ಅಪ್ಪನೂ ಅಷ್ಟೇ ಫುಲ್ ಖುಷಿಯಾಗ್ಬಿಟ್ಟು, ಅವ್ನು ನಾವು ಬಂದಿದ್ದು ನೋಡಿ, ಅಮ್ಮ ನಾನು ನಿನ್ನ ಗಾಡಿಲೇ ಬರ್ತೀನಮ್ಮ, ನೀತು ಜೊತೆ ನಾನು ನಿನ್ನ ಗಾಡಿಲೇ ಬರ್ತೀನಮ್ಮ ಅಂತಿದ್ದ. ನೋಡಿ ಗನ್ನದು ಫುಲ್ ಚೆನ್ನಾಗಿ ಸೌಂಡ್ ಬರುತ್ತೆ, ಅದನ್ನು ತೋರಿಸ್ತವನು ಅವನು. ನಾನು ನಮ್ಮ ಅಕ್ಕ ಮನೆಗೆ ಹೋಗಿ ಇವಾಗ ನಾನು ಭೂಮಿ ಅಕ್ಕನ ಮನೆಗೆ ಬಂದೆ. ನಾಳೆ ಒಂದು ಮದುವೆ ಐತೆ ಅಂತ ಹೋಗಬೇಕು ಅಂತ. ಸೊ ಇವಾಗ ನಾನು ಊಟ ಮಾಡಿಕೊಂಡು ಮಲ್ಕೊಳ್ಳೋದೇನೆ. ಸೊ ಹಾಗಾಗಿ ಇವಾಗ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್, ಕಮೆಂಟ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ನೀವು ಬೆಲ್ಲೈಕನ್ನ ಕ್ಲಿಕ್ ಮಾಡೋದ್ರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋದ ಫಸ್ಟು ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಲವ್ ಯು ಆಲ್. ಬಾಯ್. ಅಪ್ಪು ಬಾಯ್. ಇಲ್ಲಿ bye. Take care. I love you all.